ವಿಡಿಯೋನ ನೋಡಿಕೊಂಡು ಹಂಗ ಹೋಗಬೇಡಿ. ಲೈಕ್ ಸಬ್ಸ್ಕ್ರೈಬ್ ಮೈ ಚಾನೆಲ್ ಪ್ಲೀಸ್ ಪ್ಲೀಸ್, ಇಲ್ಲಾಂದ್ರೆ ರಾತ್ರಿ ಕನಸಲ್ಲಿ ಬರ್ತೀನಿ. ಅಲ್ಲ ಶಾಂತಕ್ಕ, ಗೌಡ್ರು ನೀವೆಲ್ಲ ಹಿಂಗೆ ಮಾಡ್ಕೊಂಡಿದ್ರೆ ಹೆಂಗ ಯವ್ವ? ಇವತ್ತು ರಾಮನವಮಿ ಅಲ್ಲನ, ಪಾನಕ ಮಜ್ಜಿಗೆ ಕೋಸಂಬರಿ ಎಲ್ಲ ಮಾಡಿದ್ವ, ಬರ್ರಿ ಹಂಚಿ ಬರ್ರಿ. ಹಿಂಗೆ ನಿಂತ್ಕೊಂಡು ಹೆಂಗ ಜನ ಬರೋ ಗೊತ್ತಾಯ್ತು, ಬರ್ರಿ ಅವ್ವ. ಹಾಂ ಹ್ಞೂ ಸರಿ ಸ್ವಾಮಿಗಳ ರೀ, ಕರೆಕ್ಟಾರ ನೋಡ್ರಿ ಸ್ವಾಮಿಗಳು. ಹಾಂ ಬನ್ನಿ ಸ್ವಾಮಿಗಳ ತಪ್ಪು ತಿಳ್ಕೊಬೇಡ್ರಿಪ್ಪ. ರಾಮನ ಜನ್ಮದಿನ ಯಾಕೆ ಆಚರಿಸ್ತಾರಿ? ಏನಾರ ಕತಿಗಿದ್ದೀರವನ್ರಿ ಮತ್ತೆ ಇದಕ್ಕೆ? ತಪ್ಪು ತಿಳ್ಕೊಳೋದು ಏನೈತೆ ಬಿಡುವ. ಈಗಿನ ಹುಡುಗರು ಹುಡುಗಿಯರೆಲ್ಲ ಬುದ್ಧಿನೇ ಇಲ್ಲ ಅನ್ಸುತ್ತೆ ನನಗೆ. ಯಾಕಂದ್ರೆ ರಾಮನ ಬಗ್ಗೆ ಯಾರು ಅಂತ ಕೇಳ್ಬಿಡ್ತಾರೆ, ಏನು ಗೊತ್ತಿಲ್ಲ ನೋಡೋರಿಗೆ. ಏನು ಗೊತ್ತನವ, ರಾಮನವಮಿ ಅಂತಂದ್ರೆ ಚೈತ್ರ ಮಾಸದ ಶುಕ್ಲ ಪಕ್ಷದ 9ನೇ ದಿನದಂದು ಈ ಹಬ್ಬನ ಆಚರಿಸ್ತಾರವ. ಹಿಂದೂ ಧರ್ಮದ ಹಬ್ಬವಾಗಿ ಇದನ್ನ ಆಚರಿಸ್ತಾರ. ಯಾಕಂದ್ರೆ ಶ್ರೀ ವಿಷ್ಣುವಿನ 7ನೇ ಅವತಾರವ ಇದು. ಶ್ರೀರಾಮನ ಜನ್ಮದಿನ ಗೊತ್ತಾನೆ? ಹೌದ್ರಿ ಸ್ವಾಮಿಗಳ? ಹೌದ್ವಾ. ಪುರಾಣಗಳ ಪ್ರಕಾರ ಶ್ರೀರಾಮನು ಅಯೋಧ್ಯದಲ್ಲಿ ದಶರಥನ ಮಹಾರಾಜನ ಮತ್ತು ಕೌಸಲ್ಯ ಮಗನಾಗಿ ಮಧ್ಯಾಹ್ನದ ವೇಳೆಯಲ್ಲಿ ಮಧ್ಯಾಹ್ನದ ಪುಷ್ಯ ನಕ್ಷತ್ರದಲ್ಲಿ ಜನ್ಮ ತಾಳಿದ ನಮ್ಮ ಶ್ರೀರಾಮಚಂದ್ರ. ಹೌದು ಸ್ವಾಮಿಗಳೇ. ಆದರೆ ಶ್ರೀರಾಮಚಂದ್ರನನ್ನ ಮರ್ಯಾದೆ ಪುರುಷೋತ್ತಮ ಅಂತ ಯಾಕೆ ಕರೀತಾರ್ರಿ? ಯಾಕಂದ್ರಪ್ಪ, ರಾಮನನ್ನ ಮರ್ಯಾದಾ ಪುರುಷೋತ್ತಮ ಅಂತ ಯಾಕೆ ಕರೀತಾರಂದ್ರೆ ಅವ ಆದರ್ಶ ಪುರುಷ ಎಂದು ಕರೀತಾರಪ್ಪ. ಆತನನ್ನು ಸತ್ಯನಿಷ್ಠೆ, ಪಿತೃವಾಕ್ಯ ಪರಿಪಾಲನೆ, ಸಹಾನುಭೂತಿ ಮತ್ತು ಧೈರ್ಯದ ಗುಣಗಳನ್ನು ಜೀವನದಲ್ಲಿ ಅಳವಡಿಸ್ಕೊಂಡಂಥ ಒಬ್ಬ ಮಹಾಪುರುಷನಪ್ಪ ಶ್ರೀರಾಮಚಂದ್ರ. ಹೌದ್ರಿ ಸ್ವಾಮಿಗಳ, ಇದನ್ನು ಆಧ್ಯಾತ್ಮಿಕ ಮಹತ್ವ ಏನು ರೈತನ್ರಿ? ಮತ್ತು ಶ್ರೀರಾಮಾಯಣ ಮಹಾಭಾರತ ಅಂತಂದು ರಾಮನಿಗೋಸ್ಕರ ರಾಮಾಯಣ ಅಂತಿದೆಯಲ್ಲ, ಅದಕ್ಕೆ ಕೇಳಿದ್ರಿ. ಹೌದಾ ಮಗಳ, ರಾಮಾಯಣ ಗೊತ್ತಲ್ಲ, ರಾಮಂದೇ ಎಲ್ಲ ಶ್ರೀರಾಮಚಂದ್ರ. ಆಮೇಲೆ ರಾಮಾಯಣ ಪಾರಾಯಣ ಮಾಡ್ತಾರ, ಶ್ರೀಮದ್ ಭಾಗವತ ಪಾರಾಯಣ ಮಾಡ್ತಾರ. ಹನುಮಂತ ಶ್ರೀರಾಮನ ಭಕ್ತ, ಅವನ್ನಂಕರ್ ಬಿಡ್ತಾರನ? ಇಲ್ಲ, ಹನುಮಾನ್ ಚಾಲಿಸ್ ಹೇಳ್ತಾರ, ಶ್ರೀರಾಮ ರಕ್ಷಾ ಸ್ತೋತ್ರಗಳನ್ನು ಹೇಳ್ತಾರ, ಸುಂದರಕಾಂಡ ಹೇಳ್ತಾರ. ಯವ್ವ ತಂದೆ ಶ್ರೀರಾಮ ಹೇಳಾಕತ್ರ 2 ಕಿವಿನೂ ಸಾಲಲ್ಲ, 2 ಕಣ್ಣು ಸಾಲಂಗಿಲ್ಲ ನೋಡು. ಹೌದ್ರಿ ಸ್ವಾಮಿಗಳ, ರಾಮ 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 ಅಂದರೆ ಸಾಕು ನೋಡ್ರಿ. ಹೌದಪ್ಪ, ರಾಮ ಅಂದರೆ ಸಾಕು, ಎಲ್ಲ ಕಷ್ಟಗಳ ಕರಗಿ ರೋಗಗಳಿಂದ ಮುಕ್ತಿ ಕೊಡ್ತಾನೆ ನಮ್ಮ ಶ್ರೀರಾಮಚಂದ್ರ. ಸ್ವಾಮಿಗಳೇ, ಹಂಗಂದ್ರೆ ನಮ್ಮ ಸಮಾಜಕ್ಕೆ ಏನಾದರೂ ಸಂದೇಶ ಕೊಡ್ತಾರನ್ರಿ ನಮ್ಮ ಶ್ರೀರಾಮಚಂದ್ರರು? ಹೌದಾ ಮಗಳ ನಿಶಾ, ಏನು ಗೊತ್ತನ, ಕೆಟ್ಟ ಗುಣಗಳನ್ನು ತೊರಿಬೇಕು, ಸದ್ಗುಣಗಳನ್ನು ಬೆಳೆಸ್ಕೊಳ್ಬೇಕು. ಆಮೇಲೆ ಕಷ್ಟ ಸಮಯದಲ್ಲಿ ಧರ್ಮದ ಹಾದಿಯಲ್ಲೇ ನಡಿಬೇಕು, ಅಧರ್ಮದ ಹಾದಿಯಲ್ಲಿ ಯಾವತ್ತೂ ನಡಿಬಾರ್ದು ಅಂತ ಗೊತ್ತಾತನವಾ? ಸತ್ಯವೇ ಜಯತೆ ಅನ್ನೋದತೆ ಸತ್ಯಮೇವ ಜಯತೆ. ಹೌದ್ರಿ ಸ್ವಾಮಿಗಳ, ನೀವು ಹೇಳೋದು ಕರೆಕ್ಟ್. ಆದ್ರೆ ಶ್ರೀರಾಮನವಮಿ ದಿನ ಯಾಕೆ ನೈವೇದ್ಯ ಅಂತಂದ್ಬಿಟ್ಟು ಕೋಸಂಬರಿ ಕೊಡ್ತಾರ, ಪಾನಕ ಕೊಡ್ತಾರ, ಆಮೇಲೆ ಮಜ್ಜಿಗೆ ಕೊಡ್ತಾರಲ್ರಿ? ಯಾಕ್ರಿ? ಯಾಕಂದ್ರೆ ಗೌಡ, ಏನು ಗೊತ್ತನ, ಪಾನಕ ಮಾಡ್ತಾರ. ಎದ್ರದು? ಬೆಲ್ಲದ ಪಾನಕ, ಏಲಕ್ಕಿ ಎಲ್ಲ ಹಾಕಿ ಮಾಡ್ತಾರ ಬೆಲ್ಲದ ಪಾನಕ ಅಂತ. ಕೋಸಂಬರಿ ಮಾಡ್ತಾರ, ಆಮೇಲೆ ಮಜ್ಜಿಗೆ ಮಾಡ್ತಾರ. ಶ್ರೀರಾಮಗೆ ನೈವೇದ್ಯ ಮಾಡಿ ಜನಕ್ಕೆಲ್ಲ ಹಂಚ್ತಾರೆ. ಯಾಕೆ ಹಂಚ್ತಾರೆ ಅಂತಂದ್ರೆ, ಈಗ ಬೇಸಿಗೆ ಅಲ್ಲಪ್ಪ, ಬೇಸಿಗೆ ಈ ಸಮಯದಾಗ ಶರೀರ ತಂಪಾಗಿರಲಿ ಅಂತ ಇವನ್ನೆಲ್ಲ ತಿನ್ನಬೇಕು ಅನ್ನೋದಕ್ಕೋಸ್ಕರ ಇದನ್ನೆಲ್ಲ ಭಕ್ತಾದಿಗಳಿಗೆ ಹಂಚ್ತಾರಪ್ಪ. ಅಂದ್ರೆ ನಮ್ಮ ಶರೀರ ತಂಪಾಗಿರಲಿ ಅಂತ. ಇಷ್ಟೆಲ್ಲ ಇದೆಯಾ ಅದು ಹಿಂದಿನ ಅಂಶ? ಹೌದು ಗೌಡ, ಇಷ್ಟೇ ಅಲ್ಲಪ್ಪ, ನಮ್ಮ ರಾಮ ಧರ್ಮದ ಸ್ಥಾಪನೆನೇ ಮಾಡಿಬಿಟ್ಟ. ಧರ್ಮ ನೀತಿ ನ್ಯಾಯವನ್ನು ಎತ್ತಿ ಹಿಡಿಯಲು ಭೂಮಿಯ ಮೇಲೆ ಜನಿಸಿದವನೇ ನಮ್ಮ ಶ್ರೀರಾಮಚಂದ್ರ. ರಾವಣನ ಸಂಹಾರದ ಮೂಲಕ ಅಧರ್ಮವನ್ನು ಸೋಲಿಸಿ ಧರ್ಮವನ್ನು ಮತ್ತೆ ಸ್ಥಾಪಿಸಿದವ ನನ್ನ ಶ್ರೀರಾಮಚಂದ್ರ. ಸ್ವಾಮಿಗಳ, ಇದ್ರದ್ದು ಕತೆ ಇದ್ರೆ ಹೇಳ್ರಿ. ಇಲ್ಲ ಮತ್ತೆ ನಿನಗೆ ಕತೆ ಹೇಳ್ಬೇಕನ್ವಾ ಶ್ರೀರಾಮಂದು? 4 ಯುಗಗಳಲ್ಲಿ ಒಂದಾದ ತ್ರೇತಾಯುಗದಲ್ಲಿ ರಾಮನು ಜನಿಸಿದ್ನವ. ಹೌದ್ರಿ? ಹೌದು ಮಗಳ, ಏನು ಗೊತ್ತನ, ಧರ್ಮಶಾಸ್ತ್ರಗಳ ಪ್ರಕಾರ ಅಯೋಧ್ಯೆಯ ರಾಜನಾದ ದಶರಥನಿಗೆ ಕೌಸಲ್ಯ, ಕೈಕೇಯಿ ಹಾಗೂ ಸುಮಿತ್ರೆ 3 ಜನ ಪತ್ನಿಯರಿದ್ದರು. ಆದರೆ ಯಾರಿಗೂ ಮಕ್ಕಳಾಗಿರಲಿಲ್ಲವಾ, ಅಂದ್ರೆ ಪುತ್ರ ಸಂತಾನವಾಗಿರಲಿಲ್ಲ. ನಂತರ ದಶರಥನು ಋಷಿಮುನಿಗಳ ಸಲಹೆಯಂತೆ ಪುತ್ರ ಕಾಮಿಷ್ಠೆ ಯಾಗವನ್ನು ಮಾಡಿಸಿದ. ಹಂಗಂದ್ರಿ? ಹಂಗಂದ್ರ ಮಗಳ, ಮಕ್ಕಳಾಗ್ಲಾರ್ದವ್ರಿಗೆ ಅವರು ಯಜ್ಞ ಯಾಗಾದಿಗಳನ್ನು ಅವಾಗ ಮಾಡಿಸ್ತಿದ್ರವ. ಓ ಹೌದನ್ರಿ? ಅವನವಾ ಋಷಿಮುನಿಗಳ ಸಲಹೆಯಂತೆ ಪುತ್ರ ಕಾಮಿಷ್ಠೆ ಯಾಗವನ್ನು ಮಾಡಿಸಿದ. ಈ ಯಜ್ಞದಿಂದ ಸಂತುಷ್ಟನಾದ ಪ್ರಜಾಪತಿಯು ದಶರಥನಿಗೆ ದಿವ್ಯ ಪಾಯಸವನ್ನು ನೀಡ್ತಾನೆ. ಆಮೇಲೆ ಈ ದಿವ್ಯ ಪಾಯಸವನ್ನು ದಶರಥನು ತನ್ನ 3 ಪತ್ನಿಯರಿಗೂ ಹಂಚ್ತಾನೆ. ಇದರಂತೆ ಚೈತ್ರ ಮಾಸದ ಶುಕ್ಲ ಪಕ್ಷದ ನವಮಿ ತಿಥಿಯಂದು ಮಧ್ಯಾಹ್ನ ಪುನರ್ವಸು ನಕ್ಷತ್ರದಲ್ಲಿ ಕೌಸಲ್ಯಗೆ ರಾಮನು, ಪುಷ್ಯ ನಕ್ಷತ್ರದ ದಶಮಿಯಂದು ಸೂರ್ಯೋದಯಕ್ಕೆ ಮುನ್ನ ಕೈಕೈಗೆ ಭರತನು, ಅದೇ ದಿನ ಆಶ್ಲೇಷ ನಕ್ಷತ್ರದಲ್ಲಿ ಮಧ್ಯಾಹ್ನ ಲಕ್ಷ್ಮಣ ಶತ್ರುಘ್ನರು ಜನಿಸ್ತಾರ. ಹೀಗೆ ರಾಮನು ಜನಿಸಿದ ನವಮಿಯಂದು ರಾಮನ ನವಮಿ ಅಂತ ಆಚರಿಸ್ತಾರವ ಈ ಹಬ್ಬನ.
ಮತ್ತು ನೀವೆಲ್ಲ ಪಾನಕ ಕೋಸಂಬರಿ ಮಜ್ಜಿಗೆ ಕುಡ್ಕೊಂಬಿಟ್ಟು ಮತ್ತೆ ಹೋಗಿ ಮನ್ಯಾಗ ಹೋಗಿ ಡುಸ್ ಅಂತ ಮಲ್ಕೊಂಬಿಟ್ರಿ. ಮಲ್ಕೋಬೇಡ್ರವಾ, ಇಲ್ಲೇ ಭಜನೆ ಐತಿ, ಭಜನೆ ಮಾಡ್ರಿ. ಹಾಂ, ಭಜನೆ ರೀ. ಅವನ್ವಾ ಹಾಡಾಡೋದು, ರಾಮನ್ನ ಒಲಿಸ್ಕೊಳಕ್ಕೋಸ್ಕರ ರಾಮನ ಭಜನೆ ಉಪವಾಸ ಎಲ್ಲ ಮಾಡ್ತಾರ. ಹಂಗಂದ್ರೆ ಅತ್ತೀರ ನೀವೊಂದು ಭಜನೆ ಹಾಡಾಡ್ಬಿಡ್ರಿ. ನಾನಾ ಹ್ಞೂ ಶಾಂತು, ನೀ ಹಾಡು ರಾಮನ ಬಗ್ಗೆ ಹಾಡವಾ, ಹಾಡು. ಶ್ರೀರಾಮ ನಿನಗೆ ವಲ್ದಾನ ಹಾಡು. ಆತ್ಮ ರಾಮಾನಂದ ರಮಣ, ಆತ್ಮ ರಾಮಾನಂದ ರಮಣ, ಆತ್ಮ ರಾಮಾನಂದ ರಮಣ, ಅಚ್ಯುತ ಕೇಶವ ಹರಿನಾರಾಯಣ, ಅಚ್ಯುತ ಕೇಶವ ಹರಿನಾರಾಯಣ. ಭವ ಭಯ ಹರಣ ವಂದಿತ ಚರಣ, ಭವ ಭಯ ಹರಣ ವಂದಿತ ಚರಣ, ರಘುಕುಲಭೂಷಣ ರಾಜೀವಲೋಚನ, ರಘುಕುಲಭೂಷಣ ರಾಜೀವಲೋಚನ, ಆತ್ಮ ರಾಮಾನಂದ ರಮಣ, ಆತ್ಮ ರಾಮಾನಂದ ರಮಣ, ಅಚ್ಯುತ ಕೇಶವ ಹರಿನಾರಾಯಣ, ಅಚ್ಯುತ ಕೇಶವ ಹರಿನಾರಾಯಣ.